ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಅರಿವೇ ಗುರು ಶೈಲಾ ಚಾನೆಲ್‌ಗೆ ನಿಮಗೆಲ್ಲ ಸ್ವಾಗತ, ಸುಸ್ವಾಗತ. ನಮ್ಮ ಜೀವನ ಒಂದು ದೊಡ್ಡ ಪ್ರಯಾಣ. ಈ ಪ್ರಯಾಣದಲ್ಲಿ ಕೆಲವೊಮ್ಮೆ ಸಂತೋಷ ಬರುತ್ತಾ, ಕೆಲವೊಮ್ಮೆ ಕಷ್ಟಗಳು ಬರ್ತಾವ. ಆದ್ರೆ ನೆನಪಿಟ್ಕೋಬೇಕು, ಕಷ್ಟಗಳು ನಮ್ಮನ್ನ ನಿಲ್ಸಕ್ ಬರುವುದಿಲ್ಲ, ನಮ್ಮನ್ನ ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡಕ್ಕೆ ಬರ್ತಾವ. ಇಂದು ಅನೇಕ ಜನರು ತಮ್ಮ ಕನಸುಗಳನ್ನ ಅರ್ಧದಲ್ಲೇ ಬಿಟ್ಬಿಡ್ತಾರೆ. ಯಾಕೆ ಗೊತ್ತಾ? ಅವರಿಗೆ ಸಾಮರ್ಥ್ಯ ಇಲ್ಲ ಅಂತಲ್ಲ, ಆದ್ರೆ ಅವರಿಗೆ ತಮ್ಮ ಮೇಲೆ ತಮಗಿರುವಂತ ನಂಬಿಕೆ ಕಡಿಮೆ ಇರೋದ್ರಿಂದ. ಏನೋ ಸಾಧನೆ ಮಾಡಿದವರು ಬೇರೆ ಗ್ರಹದಿಂದ ಬಂದವರೇನೋ ಅಂತಲ್ಲ, ಅವರು ನಿಮ್ಮಂತ ಮನುಷ್ಯರೇ. ಆದ್ರ ಅವರಿಗೆ ನಮಗೆ ಇರುವಂತ ವ್ಯತ್ಯಾಸ ಒಂದೇ. ಅದು ಏನು ಅಂತಂದ್ರೆ, ಅವರು ಸೋಲಿಗೆ ಹೆದರ್ಲಿಲ್ಲ. ಸೋಲು ಅಂತಂದ್ರೇನೆ ಅಂತ್ಯ ಅಲ್ಲ, ಅದು ಯಶಸ್ಸಿನ ಮೊದಲ ಹೆಜ್ಜೆ. ಉದಾಹರಣೆ ಹೇಳ್ಬೇಕಂದ್ರೆ, ಒಂದು ಮಗು ನಡಿಬೇಕಾದ್ರೆ ಎಷ್ಟು ಸಲ ಬೀಳ್ತೈತಿ, ಎಷ್ಟು ಸಲ ಹೇಳ್ತೈತಿ. ಆದ್ರೆ ಅದು ಬಿದ್ದೆ ಅಂತೇಳಿ ಹೇಳೋದನ್ನ ನಿಲ್ಲಿಸ್ತೈತ್ಯಾ? ಇಲ್ಲ. ಎಷ್ಟು ಸಲ ಬೀಳ್ತೈತೋ ಅಷ್ಟೇ ಸಲ ಎದ್ದು ನಿಲ್ಲಕ್ಕೂ ಕೂಡ ಪ್ರಯತ್ನ ಪಡ್ತೇವೆ. ನಾವು ಎಷ್ಟು ಸಲ ಸೋತ್ತೀವಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಸಲ ಬೀಳ್ತೀವಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಸಾರಿ ನಾವು ಮತ್ತೆ ಎದ್ದು ನಿಲ್ಲಕ್ಕೆ ಪ್ರಯತ್ನ ಮಾಡಿದೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಇಂದು ಎಷ್ಟೋ ಜನ ವಿದ್ಯಾರ್ಥಿಗಳು, ಯುವಕರು, ಯುವತಿಯರು ತುಂಬಾ ಒತ್ತಡದಲ್ಲಿ ಬದುಕ್ತಾ ಇದ್ದಾರೆ. ಏನ್ ಒತ್ತಡ ಅವರಿಗೆ ಅಂತಂದ್ರೆ, ನನ್ನಿಂದ ಆಗುವುದಿಲ್ಲ, ನಾನ್ ಸರಿ ಇಲ್ಲ, ನಾನ್ ಅವರಷ್ಟು ಬುದ್ಧಿವಂತರಲ್ಲ, ಆಮೇಲೆ ನಮ್ಮ ಮನೆ ಪರಿಸ್ಥಿತಿ ಸರಿ ಇಲ್ಲ. ಹೀಗೆ ಅನೇಕ ಕಾರಣಗಳನ್ನು ಕೊಟ್ಟು ಅವ್ರೇನ್ ಮಾಡಿದ್ದಾರೆ, ಏನು ಒತ್ತಡದಲ್ಲಿ ಬದುಕ್ತಾ ಇದ್ದಾರೆ. ಆದ್ರೆ ಯಾವುದೇ ಸಾಧನೆ ಮಾಡಕ್ಕೆ ಪರಿಸ್ಥಿತಿ ಕಾರಣ ಆಗುವುದಿಲ್ಲ, ಅದು ನಮ್ಮ ಮನಸ್ಥಿತಿ ಕಾರಣ ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ನಾವು ಜೀವನದಲ್ಲಿ ಯಶಸ್ಸನ್ನ ಪಡಿಬೇಕಂದ್ರೆ ಕೆಲವೊಂದಿಷ್ಟು ಗುಣಗಳನ್ನ ನಾವು ಬೆಳೆಸ್ಕೋಬೇಕಾಗುತ್ತೆ. ಮೊದಲೇದು ಯಾವುದು ಅಂತಂದ್ರೆ ಆತ್ಮವಿಶ್ವಾಸ. ಎಷ್ಟೋ ಜನರಿಗೆ ತಮ್ಮ ಮೇಲೆ ತಮಗೆ ನಂಬಿಕೆ ಇರೋದಿಲ್ಲ. ನಮ್ಮನ್ನ ನಾವು ನಂಬದಿದ್ರೆ ಇನ್ನು ಇಡೀ ಜಗತ್ತು ನಮ್ಮನ್ನ ಹೆಂಗ್ ನಂಬತೈತಿ? ಈ ಪ್ರಶ್ನೆನ ಯಾವತ್ತೂ ನಾವು ಹಾಕೊಂಡಿರಲ್ಲ. ಈಗ ನನಗೆ ನನ್ನ ಮೇಲೆ ನಂಬಿಕೆನೇ ಇಲ್ಲ ಅಂದ್ರೆ ನನ್ನನ್ನು ಬೇರೆಯವರು ಯಾರು ನಂಬ್ತಾರೆ ಅಲ್ಲ? ಹಾಗಾಗಿ ನಾವು ಮೊದಲು ನಮ್ಮನ್ನ ನಾವು ನಂಬೋದನ್ನ ಕಲಿಬೇಕು. ನಮ್ಮಲ್ಲಿ ನಮಗೆ ಆತ್ಮವಿಶ್ವಾಸ ಇರಬೇಕು. ಈ ಆತ್ಮವಿಶ್ವಾಸ ಹೆಂಗ್ ಬರುತ್ತೆ? ಅಯ್ಯೋ, ನನಗೆ ಮಾತಾಡಕ್ ಭಯ. ಅದಕ್ಕೇನ್ ಮಾಡ್ಬೇಕು? ದಿನಾಲು ಸ್ವಲ್ಪ ಹೊತ್ತು ಕನ್ನಡಿ ಮುಂದೆ ನಿಂತುಕೊಂಡು ಮಾತಾಡೋದನ್ನು ಕಲಿಬೇಕು. ಅವಾಗ ಮಾತಾಡ್ತಾ ಅಭ್ಯಾಸ ಆಗುತ್ತೆ. ಭಾವನೆಗಳನ್ನು ವ್ಯಕ್ತಪಡಿಸ್ಬೇಕು. ಆವಾಗ ನಿಮಗೆ ನಿಮ್ಮೊಳಗಿರುವಂತ ಅಂತರಾಳದ ಭಾವನೆಗಳು ಹೊರಗೆ ಬಂದಾಗ ಒಂದು ಆತ್ಮವಿಶ್ವಾಸ ಬರುತ್ತೆ. ನನಗೂ ಮಾತಾಡಕ್ ಬರುತ್ತೆ, ಸಮಸ್ಯೆಗಳನ್ನ ಹೆಂಗ್ ಬಗೆಹರಿಸೋದು ಅಂತ ಯೋಚನೆ ಮಾಡಿ ಇನ್ನೊಬ್ಬರ ಜೊತೆ ನಾನು ಚರ್ಚೆ ಮಾಡಬಹುದು ಅನ್ನೋಂಥ ಒಂದು ಆತ್ಮವಿಶ್ವಾಸ ನಿಮ್ಮಲ್ಲಿ ಬಂದ್ರೆ ಒಂದು ಕಾಲು ಭಾಗದಷ್ಟು ನಿಮ್ ಗೆಲುವು ಸಿಕ್ತಂತಾನೆ ಅರ್ಥ. ಬರೀ ಆತ್ಮವಿಶ್ವಾಸ ಬಂತು ಅಂತ ಕುಂತ್ಕೊಳ್ಳೋದಲ್ಲ, ನೀವು ಪಾಸಿಟಿವ್ ಥಿಂಕ್ ಮಾಡೋದನ್ನ ಕಲಿಬೇಕು. ನೆಗೆಟಿವ್ ಯಾವತ್ತೂ ಥಿಂಕ್ ಮಾಡ್ಬಾರ್ದು. ಪಾಸಿಟಿವ್, ಎಸ್, ನಾನು ಇವತ್ತು ಇದನ್ನು ಕಲಿತೀನಿ, ನಾನು ಇದನ್ನ ವ್ಯಕ್ತಪಡಿಸ್ತೀನಿ, ಇದನ್ನ 4 ಜನರ ಮುಂದೆ ಹಂಚ್ಕೋತೀನಿ ಅನ್ನುವಂಥ ಮನೋಭಾವವನ್ನು ನೀವು ಬೆಳೆಸ್ಕೊಂಡ್ರೆ ತಂದಿಂತಾನೇನೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಬೆಳೀತಾ ಹೋಗುತ್ತೆ. ಇನ್ನು ಮುಂದಿನ ಗುಣ ಯಾವುದು ಅಂತಂದ್ರೆ ಪರಿಶ್ರಮ. ಬರೀ ಕನಸು ಕಾಣ್ಕೋತ ನಿಂತ್ಕೊಳ್ಳೋದಲ್ಲ, ಪರಿಶ್ರಮ ಅಂದ್ರೆ ಅದ್ರ ತಕ್ಕಂಗೆ ಶ್ರಮ ವಹಿಸ್ಲೇಬೇಕು. ಯಾವುದೇ ಕೆಲಸ ಶ್ರಮ ಇಲ್ಲದೆ ತನ್ನಿಂದ ತಾನೇ ಆಗುವುದಿಲ್ಲ ಅನ್ನುವಂಥ ಒಂದು ಸಾಮಾನ್ಯ ಜ್ಞಾನ ನಿಮಗೆ ಗೊತ್ತಿರುತ್ತೆ. ಇನ್ನೊಂದು ನೆನಪಿಟ್ಕೋಬೇಕು ನಾವು, ಈ ಯಶಸ್ಸು, ಸಕ್ಸಸ್ ಅಂತೇನು ಹೇಳ್ತೀವಲ್ಲ, ಅದಕ್ಕೆ ಯಾವುದೇ ಶಾರ್ಟ್ಕಟ್ ಇಲ್ಲ. ಯಾಕಂದ್ರೆ ಎಲ್ಲದಕ್ಕೂ ಟೈಮ್ ಬೇಕೇ ಬೇಕು. ನಾವು ಶ್ರಮ ವಹಿಸ್ತಾನೆ ಕೂತಲ್ಲೇ ಕೂತ್ಕೊಂಡು ನನಗೆ ಯಶಸ್ಸು ಬರಲಿ ಅಂದ್ರೆ ಹೆಂಗ್ ಬರುತ್ತೆ? ಒಬ್ಬ ಸಾಮಾನ್ಯ ವ್ಯಕ್ತಿ ಇದ್ದವರು ಇವತ್ತು ರಾಷ್ಟ್ರಪತಿಗೆ ಏರಿದ್ರು. ನಿಮ್ಗೆಲ್ಲ ಗೊತ್ತೇ ಇದೆ, ಅಬ್ದುಲ್ ಕಲಾಂ ಅವರು ಶ್ರಮ ವಹಿಸಿ ಒಂದೊಂದೇ ಹಂತನ ಬೆಳ್ಕೊಂಡು ಬಂದಲ್ಲೇ ತಾನೇ ಮುಂದೆ ರಾಷ್ಟ್ರಪತಿ ಆಗಕ್ಕೆ ಸಾಧ್ಯ ಇತ್ತು. ಆಮೇಲೆ ಯಶಸ್ಸು ಒಂದ್ ದಿನಕ್ಕೆ ಬರುವುದಿಲ್ಲ, ಅದಕ್ಕೆ ಸಹನೆ ಅನ್ನುವಂಥ ಒಂದು ಮುಖ್ಯವಾದ ಗುಣ
ಸಹನೆ ಅಂದರೆ ನಾವು ಮಾಡುವ ಕೆಲಸವನ್ನ ಸಹನೆಯಿಂದ, ತಾಳ್ಮೆಯಿಂದ ಕಾಯುವುದು. ಸಹನೆ ಅನ್ನೋದು ಪಟ್ಟಂತ ಸಿಗುವಂಥದ್ದಲ್ಲ. ಅದಕ್ಕೆ ತಾಳ್ಮೆ ಬೇಕು. ಒಂದು ಸಸಿ ಬೆಳೆಸಿದ್ರೆ ಅಥವಾ ಒಂದು ಸಸಿ ಹಾಕಿದ್ರೆ ಅದು ಮರ ಆಗಿ ಫಲ ಕೊಡೋದಕ್ಕೆ ಎಷ್ಟೋ ವರ್ಷಗಳು ಬೇಕು. ಹಾಗೆ ನಾವು ಇಂದಿನಿಂದ ಕಷ್ಟಪಡ್ತಾ ಇದ್ರೆ ಅದು ಯಶಸ್ಸು ಸಿಗಕ್ಕೆ ಇನ್ನೂ ಎಷ್ಟೊಂದು ವರ್ಷಗಳು ಬೇಕಾಗುತ್ತೆ. ಇವತ್ತು ಕೆಲಸ ಶುರು ಮಾಡಿ ನಾಳೆನೇ ಯಶಸ್ಸು ಸಿಗು ಅಂತಂದ್ರೆ ಅದಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಒಂದು ಸಾಧನೆ ಹಿಂದೆ ಎಷ್ಟೋ ವರ್ಷಗಳ ಪರಿಶ್ರಮ ಇರುತ್ತೆ ಅನ್ನೋದನ್ನ ನಾವು ತಿಳ್ಕೋಬೇಕು. ಆಮೇಲೆ ಇವತ್ತು ಏನಾಗ್ಬಿಟ್ಟಿದೆ ಅಂತಂದ್ರೆ ಎಲ್ಲ ಯುವಕರಿಗಾಗ್ಬೋದು, ಯುವತಿಯರಿಗಾಗಬೇಕು ಅಥವಾ ವಿದ್ಯಾರ್ಥಿಗಳಾಗ್ಲಿ ಬೇರೆಯವರಿಗೆ ತಮ್ಮ ಜೀವನವನ್ನ ಹೋಲಿಸ್ಕೊಳ್ಳೋದು. ಈ ಮೊಬೈಲು, ಸೋಷಿಯಲ್ ಮೀಡಿಯಾ ಎಲ್ಲ ಬಂದ್ಬಿಟ್ಟು ಅವ್ರು ಹಂಗೆ ನಾವ್ಯಾಕೆ ಹಿಂಗೆ, ಅವ್ರ ಜೀವನ ಹಿಂಗೆ ನಮ್ಮ ಜೀವನ ಯಾಕೆ ಹಿಂಗೆ, ಆ ಹೋಲಿಸ್ಕೊಂಡು ಏನಾಗ್ಬಿಟ್ಟಿದೆ, ಅವರು ಆ ಥರ ಬದುಕ್ತಾ ಇದ್ದಾರಂದ್ರೆ ಅವ್ರ ಹಿಂದಿನ ಕಷ್ಟ ಯಾರೂ ಕೇಳಲ್ಲ. ಇವತ್ತು ಅವರು ಚೆನ್ನಾಗಿದ್ದಾರೆ, ನಾವ್ಯಾಕೆ ಹಿಂಗಿಲ್ಲ. ಅವರು ನಡೆದು ಬಂದ ದಾರಿಯನ್ನ ನೀವು ಯಾವತ್ತಾದ್ರೂ ಗಮನಿಸಿದ್ರೆ ಗೊತ್ತಾಗತ್ತೆ, ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ, ಅದಕ್ಕೆ ಇವತ್ತು ಯಶಸ್ವಿಯಾಗಿದ್ದಾರೆ ಅನ್ನೋದನ್ನ ತಿಳ್ಕೋಬೇಕು. ಬರೀ ಇವತ್ತಿನ ಯಶಸ್ಸನ್ನ ನೋಡಿ ಆ ಯಶಸ್ಸು ನಮಗೆ ಯಾಕಿಲ್ಲ ಅಂತ ಹೇಳಿ ಯೋಚನೆ ಮಾಡೋದು ಕೂಡ ತಪ್ಪಾಗತ್ತೆ. ನಮ್ಮ ಜೀವನದಲ್ಲಿ ಕೆಲವೊಬ್ಬರ ಮಾತುಗಳು ನಮಗೆ ಸ್ಫೂರ್ತಿಯನ್ನ ನೀಡ್ತಾವು, ಕೆಲವೊಬ್ಬರ ಮಾತುಗಳು ನಮಗೆ ಶಕ್ತಿಯನ್ನ ಕೊಡ್ತಾವು. ಅಂಥವ್ರ ಮಾತುಗಳನ್ನ ನಾವು ಕೇಳಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೆ ಆದ್ರೆ ನಾವು ಯಶಸ್ವಿ ವ್ಯಕ್ತಿಗಳು ಆಗ್ತೀವಿ. ಯಾವುದೇ ಕೆಲಸ ಮಾಡಕ್ಕೆ ಇದು ಚಿಕ್ಕ ಕೆಲಸ, ಇದು ದೊಡ್ಡ ಕೆಲಸ ಅಂತ ಹೇಳಿ ಯೋಚನೆ ಮಾಡಬೇಡಿ. ಇವತ್ತು ಚಿಕ್ಕದಾಗಿ ಪ್ರಾರಂಭಿಸಿದ ಕೆಲಸನೇ ಮುಂದೊಂದು ದಿನ ದೊಡ್ಡದಾಗಿ ಬೃಹತ್ತಾಗಿ ಬೆಳಿತೈತಿ. ಅದೇ ನಿಮ್ಮ ಸಾಧನೆಯ ಮಾರ್ಗದ ಕಡೆ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ. ಇದಕ್ಕೆ ಒಂದು ಸಣ್ಣದಾದ ಕಥೆ ಹೇಳ್ತೀನಿ. ಒಂದು ಚಿಟ್ಟೆ ಈ ಗೂಡಿನಿಂದ ಹೊರಬರಕ್ಕೆ ಹಾರಾಡಕ್ಕೆ ಪ್ರಯತ್ನ ಮಾಡ್ತಾ ಇತ್ತಂತೆ. ಒಂದಿನ ಮಾಡ್ತು, 2 ದಿನ ಮಾಡ್ತು, ಮಾಡ್ತಾನೆ ಇತ್ತಂತೆ. ಆದ್ರೆ ಒಬ್ಬ ವ್ಯಕ್ತಿ ಅದನ್ನ ನೋಡಿ ಅಯ್ಯೋ ಇದು ಕಷ್ಟಪಡ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಆ ಒಂದು ಚಿಟ್ಟೆ ಹೊರಬರಕ್ಕೆ ದಾರಿಯನ್ನ ಮಾಡಿದ್ರಾಯ್ತು ಅಂತ ಹೇಳಿ ಅದನ್ನ ಗೂಡನ್ನ ಕಟ್ ಮಾಡ್ಬಿಡ್ತು. ಅದು ಹಾರ್ಲೇ ಇಲ್ಲ ಅಂತದ, ಹಾರೋದ್ರ ಬದ್ಲಿ ಕೆಳಗ್ ಬಿದ್ದು ಬಿಡುತ್ತಂತ. ಅಯ್ಯೋ ಹಾರೋ ಬದ್ಲಿ ಇದ್ಯಾಕೆ ಕೆಳಗ್ ಬಿತ್ತು ಅಂತಂದ್ರ ಕಾರಣ ನೋಡಿದಾಗ ಅದೇನ್ ಪ್ರಯತ್ನ ಮಾಡಿ ತನ್ನ ಒಂದು ರೆಕ್ಕೆಗಳನ್ನ ಬಲಿಷ್ಠ ಮಾಡ್ಕೋತಾ ಇತ್ತಲ್ಲ, ಆ ಬಲಿಷ್ಠ ಮಾಡ್ಕೊಳ್ಳುವಂತ ಶಕ್ತಿನೇ ಈ ವ್ಯಕ್ತಿ ಏನ್ ಮಾಡ್ಬಿಟ್ಟ, ನಿಲ್ಲಿಸ್ಬಿಟ್ಟ. ಹೀಗಾಗಿ ನಾವು ಕಷ್ಟ ಪಡ್ತಾ ಇದೀವಿ ಅಂದ್ರೆ ಅದಕ್ಕ ಸಹಾಯ ಮಾಡ್ತೀವಿ ಅಂತ ಕೂತಲ್ಲೇ ಇದನ್ನ ಮಾಡ್ಬಿಟ್ರೆ ಅದಾಗಲ್ಲ. ನಾವು ಕಷ್ಟ ಪಡ್ತಾ ಇದ್ದಾಗ್ಲೇನೆ ನಾವು ಬಲಿಷ್ಠರಾಗಿ ಬೆಳೆಯಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ಚಿಟ್ಟೆ ತರ ಏನಾಗುತ್ತೆ, ದಪ್ಪ ಅಂತ ಕೆಳಗೆ ಬಿದ್ದು ಬಿಡ್ತೀವಿ. ಹಾರಕ್ಕೆ ನಮ್ಗೆ ಆಗಲ್ಲ. ಅದಕ್ಕೆ ಮರಳಿ ಯತ್ನವ ಮಾಡು ಅಂತ ಯಾಕೆ ಹೇಳ್ತಾರಂದ್ರೆ, ನೀನು ಮತ್ತೆ ಬಲಿಷ್ಠನಾಗ್ತೀಯಾ ಅನ್ನೋ ಒಂದು ಉದ್ದೇಶಕ್ಕೆನೆ ದೊಡ್ಡವರು ಹೇಳಿದ್ದು. ಹೀಗೆ ಅನೇಕ ವಿಚಾರಗಳನ್ನ ನಾವು ಗುರುಗಳಿಂದ, ಹಿರಿಯರಿಂದ ಕೇಳಿರ್ತೀವಿ. ಆದ್ರೆ ಅವನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋದನ್ನ ಮರ್ತು ಬಿಟ್ಟಿರ್ತೀವಿ. ಹೀಗಾಗಿ ಒಳ್ಳೆ ವಿಚಾರಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ರಿ. ನೀವು ಕೂಡ ಯಶಸ್ಸಿನ ಉತ್ತುಂಗಕ್ಕೆ ತಲುಪ್ತೀರಾ. ಇವತ್ತು ನೀವು ಅನೇಕ ಸಮಸ್ಯೆಗಳಲ್ಲಿ ಸಿಕ್ಕು ಒದ್ದಾಡ್ತಿರ್ಬಹುದು. ಆದ್ರೆ ಇವತ್ತಿನ ಸಮಸ್ಯೆಗಳೇ ನಾಳೆ ನೀವು ಯಶಸ್ವಿಯಾದಾಗ ಹೇಳ್ಬೇಕಾದ ಕಥೆಗಳಾಗ್ತಾವೆ. ಇವತ್ತಿನ ನಿಮ್ಮ ಸಮಸ್ಯೆಗಳೇ ಮುಂದಿನ ಬೆಳವಣಿಗೆಗೆ ಮೆಟ್ಲಾಗಿರ್ತಾವ ಅನ್ನೋದನ್ನ ಮರಿಬೇಡ್ರಿ. ಒಂದಿಷ್ಟು ವಿಚಾರಗಳನ್ನ ನೀವು ಇವತ್ತ ನಿರ್ಧಾರ ಮಾಡ್ರಿ. ಯಾವ ವಿಚಾರಗಳು ಅಂತಂದ್ರೆ ಅವು, ನಾನು ಯಾವುದೇ ಸಮಸ್ಯೆ ಬಂದ್ರೆ ಹೆದರಲ್ಲ, ನಾನು ಸೋಲಿಗೆಂದೂ ಮಣಿಯುವುದಿಲ್ಲ, ನಾನು ಯಾವಾಗಲೂ ನನ್ನ ಕನಸಿಗಾಗಿ ಹೋರಾಡ್ತೀನಿ, ನಾನು ಒಂದಿಲ್ಲ ಒಂದು ದಿನ ಜೀವನದಲ್ಲಿ ನಾನು ಅನ್ಕೊಂಡಿರುವಂತ ಸಾಧನೆಯನ್ನ ಮಾಡೇ ಮಾಡ್ತೀನಿ ಅನ್ನುವಂತ ಒಂದು ದೃಢ ನಿರ್ಧಾರವನ್ನ ನೀವು ಮಾಡಿದ್ದೆ ಆದ್ರೆ ಅರ್ಧ ಗೆಲುವು ನಿಮಗೆ ಸಿಕ್ಕಂಗೆ. ಇನ್ನು ಅದನ್ನ ಮುಂದುವರೆದು ಪಾಲಿಸ್ಬೇಕು ಅಷ್ಟೇ. ಯಾರು ಪಾಲಿಸ್ತಾರೋ ಅವರು ಮುಂದಿನ ಹೆಜ್ಜೆ ಇಡ್ತಾರೆ, ಯಾರು ಅನ್ಕೊಂಡು ಸುಮ್ಮನೆ ಕೂತ್ಕೋತಾರೋ ಅವ್ರು ಅಲ್ಲೇ ನಿಲ್ತಾರೆ. ನಮ್ಮ ಒಳಗಡೆ ಒಂದು ಕಿಚ್ಚಿರ್ಬೇಕು. ಅದನ್ನ ಯಾರೇ ನೀರ್ ಹಾಕಿ ಆರ್ಸಕ್ ಬಂದ್ರು ಆ ಕಿಚ್ಚೆಂದು ಆರಬಾರ್ದು. ಆ ಕಿಚ್ಚೇನಂದ್ರೆ ನಮ್ಮ ಗುರಿಯನ್ನ ಮುಟ್ಟುವ ಜ್ವಾಲೆ ಅದು.
ಅದಕ್ಕೆ ಅದು ಸದಾ ನಮ್ಮ ಒಳಗಡೆ ಇತ್ತು ಅಂದರೆ ನಾವು ಕನಸು ಕಾಣ್ತೀವಿ, ಆ ಕನಸಿನ ಹಿಂದೆ ಬೀಳ್ತೀವಿ, ಅದನ್ನು ಮುಟ್ಟಕ್ಕೆ ಪ್ರಯತ್ನ ಪಡ್ತೀವಿ. ಪ್ರತಿಯೊಂದು ಕನಸಿಗೂ ಒಂದೊಂದು ಮೌಲ್ಯ ಇರೋದನ್ನ ನಾವು ಗಮನಿಸ್ಬೇಕು. ಇಲ್ಲಿ ನೋಡಿ, ಅಷ್ಟ್ರ ಕನಸು ಒಂದೇ ಇರೋದಿಲ್ಲ. ಎಷ್ಟು ಜಗತ್ತಿನಲ್ಲಿ ವ್ಯಕ್ತಿಗಳಿದಾರೋ ಅಷ್ಟೋ ವ್ಯಕ್ತಿಗಳ ಕನಸು ಬೇರೆ ಬೇರೆನೇ ಆಗಿರುತ್ತೆ. ಅದಕ್ಕೆ ನಮ್ಮ ಬದುಕು ಒಂದು ಮೌಲ್ಯಯುತವಾಗಿ ಬದುಕನ್ನ ಸಾಗಿಸ್ಬೇಕು. ಒಂದು ಅರ್ಥಪೂರ್ಣವಾಗಿರುವಂಥ ಜೀವನವನ್ನ ಸಾಗಿಸ್ಬೇಕು. ತುಂಬಾ ಜನ ಕನಸು ಕಾಣ್ತಾರೆ, ಆದ್ರೆ ಆ ಕನಸನ್ನ ನಿಜ ಮಾಡುವವರು ಕೇವಲ ಕೆಲವೇ ಕೆಲವು ಜನರು. ಆ ಕೆಲವೇ ಕೆಲವು ಜನರಲ್ಲಿ ನೀವು ಒಬ್ಬರಾಗ್ರಿ. ನಿಮ್ಮ ಕನಸಿನ ಬೆನ್ನತ್ತಿ ಹೋಗಿ ಒಂದಿಲ್ಲ ಒಂದು ದಿನ ನೀವು ಗುರಿಯನ್ನ ಸಾಧಿಸ್ತೀರಾ ಅನ್ನೋ ನಂಬಿಕೆ ನನಗಿದೆ. ಎಲ್ರಿಗೂ ಒಳ್ಳೆಯದಾಗಲಿ. ಈ ಒಂದು ಕಥೆ ನಿಮ್ಗೆ ಇಷ್ಟ ಆದರೆ, ಈ ವಿಚಾರಗಳು, ಈ ನುಡಿಗಳು ನಿಮ್ಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ಕೋತಾ ಇದ್ದೀರಲ್ಲ, ಅವರು ಸಬ್ಸ್ಕ್ರೈಬ್ ಮಾಡಿ ಅಂತ ಈ ಮೂಲಕ ನಾನು ಕೇಳ್ಕೊತೀನಿ. ಎಲ್ಲರಿಗೂ ಧನ್ಯವಾದ.